ರಿಪಬ್ಲಿಕ್ ಆಫ್ ಗೋಕಾಕ್, ರಮೇಶ್ ಜಾರಕಿಹೊಳಿ ಅವರ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ ಗೋಕಾಕ್. ಆ ಕ್ಷೇತ್ರ ರಿಪಬ್ಲಿಕ್ ಆಫ್ ಗೋಕಾಕ್ ಆಗಿಬಿಟ್ಟಿದೆ. ರಿಪಬ್ಲಿಕ್ ಆಫ್ ಇಂಡಿಯಾ ಬದಲು ರಿಪಬ್ಲಿಕ್ ಆಫ್ ಗೋಕಾಕ್. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಒಂದೇ ಕುಟುಂಬದ ಪಾರುಪತ್ಯ, ಯಾರು ಕೆಮ್ಮಂಗಿಲ್ಲ, ಯಾರು ಕೊಸರಂಗಿಲ್ಲ. ಯಾರಾದರೂ ಒಬ್ಬರು ಬೇರೆಯವರು ಏನಾದರೂ ಬ್ಯಾನರ್ ಕಟ್ಟಿದ್ರೆ ಅಲ್ಲಿ ಶುರುವಾಗುತ್ತೆ, ಆತಂಕ ಶುರುವಾಗುತ್ತೆ. ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಫ್ಯಾಮಿಲಿಯ ಪಾರುಪತ್ಯ, ರಮೇಶ್ ಜಾರಕಿಹೊಳಿ ಕುಟುಂಬ ಏನು ಹೇಳುತ್ತೆ ಅದೇ ಫೈನಲಲ್ಲಿ. ರಮೇಶ್ ಜಾರಕಿಹೊಳಿ ಕುಟುಂಬ ಹಾಕಿದಂತಹ ಒಂದು ಗೆರೆ, ಒಂದು ಗೀಟು, ಒಂದು ಲೈನ್ ಅಂತ ಹಾಕ್ಬಿಟ್ರೆ ಆ ಲೈನನ್ನು ದಾಟುವಂತಿಲ್ಲ. ಅಂದರೆ ಯಾಕೆ ರಿಪಬ್ಲಿಕ್ ಆಫ್ ಗೋಕಾಕ್ ಅಂದರೆ, ಅಲ್ಲಿ ಭಾರತದ ಸಂವಿಧಾನ, ಭಾರತದ ಕಾನೂನುಗಳು, ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಯಾವುದು ಕೂಡ ಅಲ್ಲಿ ಲೆಕ್ಕಕ್ಕಿಲ್ಲ. ಅಲ್ಲಿ ಏನೇ ಇದ್ರೂ ಕೂಡ ರಮೇಶ್ ಜಾರಕಿಹೊಳಿ ಕುಟುಂಬ ಏನು ಹೇಳುತ್ತೆ ಅದೇ ಫೈನಲ್. ಸಾಹುಕಾರ ಅಂತ ಬಿರುದು ಬೇರೆ ರಮೇಶ್ ಜಾರಕಿಹೊಳಿಗೆ. ಸಾಹುಕಾರ ತನ್ನ ಮನೆಗೆ. ಡೆಮಾಕ್ರಸಿಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಜನರೇ ಸಾಹುಕಾರರು. ಆದರೆ ರಮೇಶ್ ಜಾರಕಿಹೊಳಿಯನ್ನು ಕರೆಯುವಂಥದ್ದು ಸಾಹುಕಾರ ಅಂಥೇಳಿ. ಇಡೀ ಗೋಕಾಕಿಗೆ ಆತನೇ ಸಾಹುಕಾರ, ಸಾಹೇಬ. ಸಾಹುಕಾರ ಅಂದರೆ ಮಾಲೀಕ, ಬಾಸ್. ಸೊ ಇವರ ಕುಟುಂಬವನ್ನು ಎದುರಾಕೊಂಡು ಏನೂ ಮಾಡುವಂತಿಲ್ಲ. ಇದು ಗೋಕಾಕ್ನ ಕತೆ. ಗೋಕಾಕ್ನಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ಒಂದು ನಿಯಮ, ಉಳಿದವರಿಗೆ ಇನ್ನೊಂದು ನಿಯಮ. ಸಾರ್ವಜನಿಕರಿಗೆ ಒಂದು ಬ್ಯಾನರ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅಂತೆ. ಸಾರ್ವಜನಿಕರಿಗೆ ಒಂದು ಬ್ಯಾನರ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಗೋಕಾಕ್ನಲ್ಲಿ ಯಾರಾದರೂ ಬ್ಯಾನರ್ ಹಾಕಬೇಕು ಅಂತಾದರೆ ಅದು ರಮೇಶ್ ಜಾರಕಿಹೊಳಿ ಮಾತ್ರ ಹಾಕಬೇಕು. ಆ ಕುಟುಂಬದವರು, ಅವರ ಬೆಂಬಲಿಗರು, ಅವರ ಚೇಲಾಗಳು, ಅವರ ಚಮಚಾಗಳು, ಅವರ ಬಟ್ಟಂಗಿಗಳು, ಅವರ ಸುತ್ತ ಸುಳಿದಾಡಿ ಅತ್ತಿಂದಿತ್ತ ಇತ್ತಿಂದತ್ತ ಉರುಳಾಡುವಂತಹ ಪುಢಾರಿಗಳು, ಇವರು ಮಾತ್ರ ಹಾಕಬಹುದು ಬ್ಯಾನರ್. ಸಾರ್ವಜನಿಕರು ಹಾಕುವಾಗಿಲ್ಲ. ಬೆಳಗಾವಿ ನಗರಸಭೆ ಆಯುಕ್ತರ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ಡಾಕ್ಟರ್ ಮಹಾಂತೇಶ್ ಕಡಾಡಿ ನೇತೃತ್ವದಲ್ಲಿ ಪ್ರತಿಭಟನೆ. ಸ್ಥಳಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ಪ್ರತಿಭಟನಾಕಾರರ ಆಕ್ರೋಶ. ಕೇವಲ ಒಂದು ಕುಟುಂಬಕ್ಕೆ, ಅಂದರೆ ಜಾರಕಿಹೊಳಿ ಕುಟುಂಬಕ್ಕೆ ನಗರಸಭೆ ಅಧಿಕಾರಿಗಳ ಸೇವೆ. ಶಾಸಕ ರಮೇಶ್ ಜಾರಕಿಹೊಳಿ ಅವರೇ ಇದೇನಿದು ಅನ್ಯಾಯ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಗರಸಭೆ ಆಯುಕ್ತರು ಸರ್ಕಾರಿ ಅಧಿಕಾರಿ, ರಮೇಶ್ ಜಾರಕಿಹೊಳಿಯ ಮನೆಗೆಲಸದವರಲ್ಲ. ನಗರಸಭೆಯ ಆಯುಕ್ತರು ಸರ್ಕಾರಿ ಅಧಿಕಾರಿ, ಕರ್ನಾಟಕ ಸೇವಾ ನಿಯಮಗಳ ಅಡಿಯಲ್ಲಿ ನಿಯೋಜನೆಗೊಂಡಿರುವಂತಹ, ನೇಮಕಗೊಂಡಿರುವಂತಹ ಅಧಿಕಾರಿ. ರಮೇಶ್ ಜಾರಕಿಹೊಳಿ ಮನೆಯ ಕೆಲಸದ ಆಳು ಅಲ್ಲ. ಒಂದು ವೇಳೆ ನಗರಸಭೆ ಆಯುಕ್ತರಿಗೆ ರಮೇಶ್ ಜಾರಕಿಹೊಳಿ ಅವರ ಸೇವೆ ಮಾಡಬೇಕು ಅಂತ ಅನಿಸಿದರೆ ಅವರು ತಮ್ಮ ಸರ್ಕಾರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು, ತಮಗೆ ಸರ್ಕಾರ ಹುದ್ದೆಯನ್ನು ಸಿಕ್ಕಿದೆ ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು, ಬೇಕಾದರೆ ರಮೇಶ್ ಜಾರಕಿಹೊಳಿಗೆ ಸೇರಿದಂತಹ ಕಾರ್ಖಾನೆಗಳಿದ್ದಾವೆ, ಹೋಗಿ ಅಲ್ಲಿ ಕೆಲಸಕ್ಕೆ ಸೇರಿ ಅಲ್ಲಿ ಬೇಕಾದರೆ ರಮೇಶ್ ಜಾರಕಿಹೊಳಿಯ ಪಾದ ಸೇವೆಯನ್ನು ಮಾಡಿ ಕೂರಬಹುದು, ಪಾದ ಒತ್ಕೊಂಡು ಕೂರಬಹುದು ಬೇಕಾದರೆ. ನಗರಸಭೆ ಆಯುಕ್ತರು, ಬೆಳಗಾವಿ ನಗರಸಭೆಯ ಆಯುಕ್ತರು, ಒಂದು ವೇಳೆ ಅವರಿಗೆ ಅಂಥದ್ದೊಂದು ಆಲೋಚನೆ ಇದ್ದರೆ ರಮೇಶ್ ಜಾರಕಿಹೊಳಿ ಅವರನ್ನು ಸೇವೆ ಮಾಡಬೇಕು, ಅವರಿಗೆ ಬೇಜಾರಾಗುತ್ತೆ, ರಮೇಶ್ ಜಾರಕಿಹೊಳಿಗೆ ಬೇಜಾರಾಗುತ್ತೆ, ರಮೇಶ್ ಜಾರಕಿಹೊಳಿಗೆ ನೋವಾಗುತ್ತೆ, ರಮೇಶ್ ಜಾರಕಿಹೊಳಿ ಮರುಗ್ತಾರೆ, ಅಯ್ಯೋ ಪಾಪ ಅಂಥೇಳಿ ಏನಾದರೂ ನಗರಸಭೆ ಆಯುಕ್ತರಿಗೆ ಏನಾದರೂ ಅನಿಸಿದರೆ ನಗರಸಭೆ ಆಯುಕ್ತರು ರಾಜೀನಾಮೆ ಕೊಟ್ಟು ರಮೇಶ್ ಜಾರಕಿಹೊಳಿ ಮನೆಯಲ್ಲಿ ತೋಟದ ಕೆಲಸನೋ ಅಥವಾ ಅವರ ಫ್ಯಾಕ್ಟ್ರಿಗಳಿದ್ದಾವೆ, ಸಕ್ಕರೆ ಕಾರ್ಖಾನೆಗಳಿದ್ದಾವೆ, ಅಲ್ಲೋ
ಇಲ್ಲ ಅವರ ಮನೆಗೆಲಸ ಮಾಡಿಕೊಂಡು ಇರ್ಬೋದು, ಆರಂಭದಲ್ಲಿರ್ಬೋದು, ಜೀತ ಮಾಡ್ಕೊಂಡು ಇರ್ಬೋದು ಬೇಕಾದರೆ ನಗರಸಭೆ ಆಯುಕ್ತರು. ಇಲ್ಲ ನಗರಸಭೆ ಆಯುಕ್ತರಿಗೆ ಕರ್ನಾಟಕದ ಸೇವಾ ನಿಯಮಗಳು, ಭಾರತದ ಸಂವಿಧಾನ ಇದರ ಬಗ್ಗೆ ಕಿಂಚಿತ್ತು ಗೌರವ ಮರ್ಯಾದೆ ಏನಾದರೂ ಇದ್ದರೆ ನಗರಸಭೆ ಆಯುಕ್ತರಿಗೆ ಜನರ ತೆರಿಗೆ ದುಡ್ಡಿನಿಂದ ಜೀವನ ಮಾಡ್ತಾ ಇದ್ದೀನಿ, ಹೆಂಡತಿ ಮಕ್ಕಳನ್ನು ಸಾಕ್ತಾ ಇದ್ದೀನಿ ಎನ್ನುವಂತಹ ಕನಿಷ್ಠ ಪರಿಜ್ಞಾನ, ವಿವೇಚನೆ, ಅಂಥದ್ದೊಂದು ಲಜ್ಜೆ ಬೇಕು. ತಿಂದ ಅನ್ನಕ್ಕೆ ನಿಯತ್ತು ಬೇಕು. ಅಂಥದ್ದೊಂದು ನಿಯತ್ತು ಒಂದು ವೇಳೆ ನಗರಸಭೆ ಆಯುಕ್ತರಿಗೆ ಇದ್ದರೆ, ಆ ನಿಯತ್ತು ಏನಾದರೂ ಇದ್ದರೆ ಬೇರೆಯವರಿಗೂ ಕೂಡ ಕಟೌಟ್ ಹಾಕ್ಲಿಕ್ಕೆ ಅವಕಾಶ ಕೊಡಬೇಕು. ಏನು ಗೋಕಾಕ್ ಏನು ಫ್ಯಾಮಿಲಿ ಪ್ರಾಪರ್ಟಿ ಅಲ್ಲ. ಸೊ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಏನು ಹೇಳಿದರೆ ಕೇಳೋಣ. ನಿನ್ನೆಲ್ಲ ಒಂದು ಊರಿಗೆ ಹೋಗ್ತಾರೆ, ಬೇಕಾದ್ರೆ ನೆನ್ಪಿಡ್ರಿ. ಯಾರ ಗೋಕಾಕ್ ಬಂದ್ರ ಎಲ್ಲ ಊರು ಇವತ್ತು ಬ್ಯಾನರ್ ನೋಡಿದ್ರ ಒಂದು ಕುಟುಂಬದ ಬ್ಯಾನರ್ ಹಾಕಿದ್ರು. ಇನ್ನೊಬ್ಬರಿಗೆ ಪರ್ಮಿಷನ್ ಕೊಡಂದ್ರ ಕೊಡತ್ತಿಲ್ಲ. ಜಾತ್ರೆ ಕಮಿಟಿ ಹೆಸರು ಹೇಳ್ಕೊಂಡು ಅವ್ರ ಪರ್ಮಿಷನ್ ಕೊಟ್ಟು ಇವ್ರ ಪರ್ಮಿಷನ್ ಕೊಡ್ತೀವಿ, ಅವ್ರ ಕಡೆ ಹೋಗ್ರಿ, ಇವ್ರ ಕಡೆ ಹೋಗ್ರಿ, ಜನರನ್ನ ಒಂದು ಕನ್ಫ್ಯೂಷನ್ ಆಗಿರುವಂತದ್ದು, ತಪ್ಪು ಮಾಹಿತಿ ಕೊಡುವಂಥದ್ದು ಇವತ್ತು ಮುನ್ಸಿಪಲ್ ಅಧಿಕಾರಿಗಳು ಮಾಡ್ತಾರೆ. ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಮಹಾಂತೇಶ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಏನ್ ಸರ್ ನಿಮ್ಮ ಆರೋಪ ಏನ್ ಸರ್? ಸರ್ ಇವತ್ತು 30ನೇ ತಾರೀಕಿನಿಂದ ನಮ್ಮ ಗೋಕಾಕದಲ್ಲಿ ಗ್ರಾಮ ದೇವತೆ ಜಾತ್ರೆ ಪ್ರಾರಂಭ ಆಗ್ತಾ ಇದೆ ಸರ್. ಎಲ್ಲರೂ ತಮ್ಮ ಬೀಗರನ್ನ ಆಹ್ವಾನ ಮಾಡ್ತಾರೆ ಈ ಜಾತ್ರೆಗೆ. ಇದು ಗ್ರಾಮದಲ್ಲಿ ಎಲ್ಲರೂ ಕೂಡಿ ಮಾಡ್ಕೊಡುವಂತ ಜಾತ್ರೆ. ಆದ್ರೆ ನಮ್ಮ ಮುನ್ಸಿಪಾಲಿಟಿ ಅವರು ಏನ್ ಮಾಡಿದಾರ ಅಂದ್ರ ಗೋಕಾಕದಲ್ಲಿ ಎಲ್ಲಾ ಬ್ಯಾನರ್ ಗಳನ್ನ ಒಂದೇ ಕುಟುಂಬ, ಏನು ನಮ್ಮ ಜಾರಕಿಹೊಳಿ ಕುಟುಂಬ ಅದಲ್ಲ, ಅವರು ಅವ್ರ ಮಕ್ಕಳಿಗೆ ಅವ್ರಿಗೆ ಕೊಟ್ಟು ಬಿಟ್ಟಿದಾರ. ಊರು ತುಂಬಾ ಅವತ್ತು ಎಲ್ಲ ಅವರೇ ಹಾಕೊಂಡ್ ಬಿಟ್ಟಿದಾರ. ಮೊದಲು ನಮ್ಗೆಲ್ಲಾ ಒಂದು ಕನ್ಫ್ಯೂಸ್ ಮಾಡಿದ್ರು, ಜಾತ್ರಾ ಕಮಿಟಿ ಕೊಟ್ಟಿವಿ ಅಂತ ಹೇಳಿ ಅವ್ರು ಹೇಳಿದ್ರು. ನಾವು ಜಾತ್ರಾ ಕಮಿಟಿ ಅವ್ರ ಕೇಳ್ಕೊಂಡಾಗ ಅವರು ಒಬ್ಬರ ವ್ಯಕ್ತಿ ಹೆಸರು ಹೇಳಿದ್ರು. ಆ ವ್ಯಕ್ತಿ ಏನ್ ಹೇಳಿದ್ರು, ಜಾತ್ರೆಗಿಂತ ಒಂದು 5 ದಿನ ಮೊದಲು ನಾವೆಲ್ಲರೂ ಕೋಆರ್ಡಿನೇಟ್ ಮಾಡಿ ಒಂದು ಬ್ಯಾನರ್ ಹಾಕೋಣ ಅಂತ ಹೇಳಿದ್ರು. ಇವತ್ತು ನೋಡಿದ್ರ ಊರು ತುಂಬೆಲ್ಲ ಒಂದು ಪೋಲ್ಗಳನ್ನ ಬಿಡದ ಎಲ್ಲಾ ತಮ್ಮ ಕುಟುಂಬದ ಒಂದು ಬ್ಯಾನರ್ ಗಳನ್ನ ಹಾಕೊಂಡ್ ಬಿಟ್ಟಿದಾರ. ಮತ್ತ ಯಾರೇ ಬ್ಯಾನರ್ ಹಾಕೊಂಡ್ರು ಅದನ್ನ ಮುನ್ಸಿಪಾಲಿಟಿ ಅವ್ರು ತೆಗಿತಾ ಇದಾರ. ಮತ್ ಇನ್ನೊಬ್ಬರಿಗೆ ಯಾರಿಗೆ ಅನುಮತಿ ಕೊಡ್ತಾ ಇಲ್ಲ. ಒಂಥರ ಇದು ನಮ್ಮ ಗೋಕಾಕ್ ಜಾತ್ರೆ ಒಂದು ಜಾರಕಿಹೊಳಿ ಕುಟುಂಬಕ್ಕೆ ಒಂದು ಮೀಸಲಾದಂತ ಜಾತ್ರೆ ಅಂತ ಯಾರೇ ಬಂದ್ರು ಅನ್ನುವಂತ ಒಂದು ಪರಿಸ್ಥಿತಿ ಗೋಕಾಕ್ನಲ್ಲಿ ನಿರ್ಮಾಣ ಆಗಿದೆ ಇವತ್ತು. ಈಗ ನಿಮ್ಮ ನಗರಸಭೆ ಆಯುಕ್ತರ ವಿರುದ್ಧ ಏನು ನಿಮ್ಮ ಆಕ್ಷೇಪ ಏನು? ಅಲ್ಲ, ಈಗ ಆಗಾಗಲೇ ನಮಗ್ ಗೊತ್ತಿಲ್ಲೇ ಈಗ ಅವರು ಪರ್ಮಿಷನ್ ಕೊಟ್ಟು ಬಿಟ್ಟಿದಾರ ಅವ್ರಿಗೆ. ಜಾತ್ರಾ ಕಮಿಟಿ ಅಂತ ಹೇಳ್ತಾರ. ಜಾತ್ರಾ ಕಮಿಟಿ ಅವರು ನಮಗೇನು ಸಂಬಂಧ ಇಲ್ಲ ಅಂತ ಹೇಳ್ತಾರ. ಮತ್ತು ಯಾವುದೇ ತಹಸೀಲ್ದಾರ್ ಆಗ್ಲಿ TMC ಆಗ್ಲಿ ನಾವು ಖಾಸಗಿಯಾಗಿ ಮಾತಾಡಿದಾಗ ಅವರು ತಮ್ಮ ಅಸಹಾಯಕತೆಯನ್ನು ತೋರಿಸ್ತಾರೆ ಖಾಸಗಿಯಾಗಿ. ಏನ್ ಮಾಡುದ್ರಿ, ನಮಗ ಪರಿಸ್ಥಿತಿ ಹಿಂಗದ, ಈ ಪ್ರತಿಭಟನೆ ಮಾಡ್ಬೇಡ್ರಿ, ನಮ್ಮನ್ನ ಪರಿಸ್ಥಿತಿ ನೋಡ್ಕೊಡ್ರಿ, ನಾವು ಅಲ್ಲಿ ನಮ್ಮ ಮಾತು ಕೇಳುದಿಲ್ಲ ಅನ್ನೋ ನಮ್ಮ ಮ್ಯಾಲ ಪ್ರೆಷರ್ ಹಾಕಿ ಈ ರೀತಿ ಮಾಡಿದಾರ ಅಂತ ಅವರು ಹೇಳ್ತಾರ. ಆದ್ರೆ ನಾವು ಯಾರ್ ಕಡೆ ಕೇಳ್ಬೇಕು? DC ಅವ್ರು ಹೇಳಿದ್ರು, DC ಅವ್ರು ಡೈರೆಕ್ಷನ್ ಕೊಟ್ಟಿದಾರ. ಎಲ್ಲರನ್ನು ಒಂದು ಗಣನೆ ತೆಗೆದುಕೊಂಡು ನೀವು ಬ್ಯಾನರ್ ಗಳನ್ನ ಹಾಕ್ಬೇಕು, ಅಮ್ಯೂಸ್ಮೆಂಟ್ ಪಾರ್ಕ್ ಗಳನ್ನ ಕೊಡಬೇಕು ಅಂತ ಅನ್ನುವಂಥದ್ದು ಹೇಳಿದಾರ. ಆದ್ರ ಇಲ್ಲಿ ಬರೀ ಒಬ್ಬ ಕುಟುಂಬದ ಒಡೆತನಲ್ಲಿರುವಂತ ಜಾಗದಲ್ಲಿ ಮಾತ್ರ ಅಮ್ಯೂಸ್ಮೆಂಟ್ ಪಾರ್ಕ್ ಗಳನ್ನ ಹಾಕ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದಾರ, ಬೇರೆ ಯಾರಿಗೂ ಕೊಡ್ತಾ ಇಲ್ಲ. ಈಗ ಬ್ಯಾನರ್ ಗಳನ್ನು ಸಹ ಅವರೇ ಕುಟುಂಬದವ್ರು ಹಾಕ್ತಾ ಇದಾರ. ಪೂಜೆ ಪುನಸ್ಕಾರ ದೈವ ಎಲ್ಲಗಳಲ್ಲಿ ಅವ್ರ ಕುಟುಂಬದವರು ಇನ್ವಾಲ್ವ್ಮೆಂಟ್ ಆಗಿದಾರ. ಮಹಾಂತೇಶ್ ಅವರೇ ಹೇಳ್ರಿ, ಈಗ ಬ್ಯಾನರ್ ಹಾಕ್ಲಿಕ್ಕೆ ಅನುಮತಿಯನ್ನ ಕೊಡುವಂತದ್ದು ತಹಶೀಲ್ದಾರ್ ವ್ಯಾಪ್ತಿಗೆ ಬರುತ್ತಾ ಇಲ್ಲ ನಗರಸಭೆ ಆಯುಕ್ತರ ವ್ಯಾಪ್ತಿಗೆ ಬರುತ್ತಾ? ಇದು ಈಗ ನಗರಸಭೆ ವ್ಯಾಪ್ತಿಯಲ್ಲಿ ಬರುತ್ತಾರೆ ಇದು. ಓಕೆ, ಅಂದ್ರೆ ಇದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನನಾ? ಇಲ್ಲ, ಇದು C ಕ್ಯಾಟಗರಿ ದೇವಸ್ಥಾನ ಆಗತ್ತ. ಹಿಂಗಾಗಿ ಅಷ್ಟೊಂದು ತಹಸೀಲ್ದಾರ್ ಹತ್ರ ಬರುದಿಲ್ಲ, ಇದು ಮುನ್ಸಿಪಲ್ ಅವ್ರ ಹತ್ರ ಬರುತ್ತೆ. ಓಕೆ, ಅಂದ್ರೆ ಈಗ ನಿಮ್ಮ ಆಕ್ಷೇಪ ಇರುವಂತದ್ದು ಬ್ಯಾನರ್ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಪೂಜೆಗಳಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಕುಟುಂಬದ ಪಾರ್ವತಿ ಅವರಿಂದ ನಡೀತಾ ಇದೆ. ಓಕೆ, ಈಗ ನೀವು ಅಲ್ಲಿ ಬ್ಯಾನರ್ ಗಳನ್ನ ಬೇರೆಯವ್ರಿಗೆ ಹಾಕಲಿಕ್ಕೆ ಪರ್ಮಿಷನ್ ಕೊಟ್ಟು ಹೇಳಿ ಸರ್. ಜಾತ್ರೆ ಇರುವಂತದ್ದು ಯಾವ್ದು ಸರ್? ಈಗ ಗೋಕಾಕದ ಗ್ರಾಮ ದೇವತೆಯ ಜಾತ್ರೆ ಇದು.
ಇದು ದ್ಯಾಮ ಮತ್ತು ದುರ್ಗಾ ಮಾತೆಯರ ಜಾತ್ರೆ ಇದೆ. ಯಾವತ್ತಿದೆ? ಆದ್ರೆ ಇದು 30ನೇ ತಾರೀಕು ಪ್ರಾರಂಭವಾಗಿ ಸುಮಾರು 8ನೇ ತಾರೀಕು ತನಕ ಇದೆ ನಮ್ ಜಾತ್ರೆ. 9 ದಿನ ನಡೆಯುತ್ತೆ ಹಾಗಾದ್ರೆ ಜಾತ್ರೆ? 9 ದಿನ ಜಾತ್ರೆ ನಡೀತಾ. 3 ದಿನ ನಮ್ಮ ರಥಯಾತ್ರೆ ಇರ್ತದ. 2, 3, 4 ಈ 4 ದಿನ ಊರು ತುಂಬಾ ರಥ ಸಂಚಲನೆ ಮಾಡುವಂತ ಒಂದು ಭಂಡಾರದ ಜಾತ್ರೆ ಇದು ಗೋಕಾಕ ಜಾತ್ರೆ. ಕಳೆದ ಪ್ರತಿ 5 ವರ್ಷಕ್ಕೆ ಆಗ್ತಿತ್ತು. ಈಗ 10 ವರ್ಷಗಳ ನಂತರ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡುವಂತ ಒಂದು ಜಾತ್ರೆ ನಮ್ ಗೋಕಾಕ ಜಾತ್ರೆ. ಈಗ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಅನುಮತಿಯನ್ನ ಪಡೆದು ಬ್ಯಾನರ್ ಹಾಕಿದ್ದಾರೆ ಇಲ್ವಾ ಸರ್? ಇದು ಜಾತ್ರಾ ಕಮಿಟಿಯವರು ಅನುಮತಿ ತಗೊಂಡಿದಾರ ಅಂತ ಹೇಳಿ ಮುನ್ಸಿಪಾಲಿಟಿ ಅವ್ರು ಹೇಳ್ತಾರ. ಆದ್ರ ಬ್ಯಾನರ್ ಅಲ್ಲಿ ಜಾತ್ರಾ ಕಮಿಟಿ ಹೆಸರು ಎಲ್ಲೂ ಇಲ್ಲ. ಬರೀ ಕುಟುಂಬದವರು, ಅವ್ರ ಮಕ್ಕಳು, ಅವರು ಮೊಮ್ಮಕ್ಕಳು ಇದೇ ಫೋಟೋವನ್ನ ಹಾಕಿ ಸ್ವಾಗತವನ್ನು ಕೋರುವಂತ ಒಂದು ಬ್ಯಾನರ್ಗಳು ಇಡೀ ಊರು ತುಂಬಾ ರಾರಾಜಿಸ್ತದ. ಓಕೆ. ಈಗ ಏನು ಆಕ್ಷನ್ ತಗೊಳ್ಳೋ ಸ್ಥಿತಿಯಲ್ಲಿ ಇಲ್ಲ ಹಾಗಾದ್ರೆ ಆಯುಕ್ತರು ನೀವು ಹೇಳಿದ ಪ್ರಕಾರ? ಇಲ್ಲ, ಮತ್ತ ಇದೇ ಬಂದಿದ್ರು ಅವರು ಪರ್ಮಿಷನ್ ತಗೊಂಡಿದಾರ. ಆಯುಕ್ತರ ಹೆಸರೇನು? ನಗರಸಭೆ ಆಯುಕ್ತರ ಹೆಸರೇನು? ಮೊದಲು ಜಾಧವ್ ಅಂತವರು ಆಯುಕ್ತರು ಇದ್ರು. ಅವರು ಜಾತ್ರೆಯಲ್ಲಿ ಏನು ನಮ್ಮ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ 10 ಕೋಟಿಗಳನ್ನ ಅನುದಾನ ಕೊಟ್ಟದ. ಅದು ಅನುದಾನವನ್ನ ಬಹಳ ತಮ್ಮ ಬೇಕಾದಾಗ ಯೂಸ್ ಮಾಡ್ಕೊಳ್ಳೋದ್ರಿಂದ ಮತ್ತು ಅತಿ ಹೆಚ್ಚಿನ ದುಡ್ಡು ತಗೊಂಡು, ಒಂದಕ್ಕೆ ಡಬಲ್ ದುಡ್ಡನ್ನು ತಗೊಂಡು ಇಲ್ಲಿಯೇ ಅಭಿವೃದ್ಧಿ ಮಾಡ್ತಾ ಇರೋದ್ರಿಂದ ಅವರು ರೋಷ್ ಹೋಗಿ ಈಗ 4 ದಿನ ಹಿಂದೆ ಇಲ್ಲಿಂದ ಅವರು ತಮ್ಮ ಟ್ರಾನ್ಸ್ಫರ್ ತಗೊಂಡು ಬೇರೆ ಹೋಗಿದಾರ. ಈಗ ಇನ್ಚಾರ್ಜ್ ರೆವಿನ್ಯೂ ಆಫೀಸರ್ ಅವರು ಇನ್ಚಾರ್ಜ್ ಒಬ್ರು CMC CO ಆಗಿ ಕೆಲಸ ಮಾಡ್ತಾ ಇದ್ದಾರೆ. ರಂಗಸುಬೆ ಅಂತವರು ಕೆಲಸ ಮಾಡ್ತಾ ಇದ್ದಾರೆ. ಸೊ 10 ಕೋಟಿ ರೂಪಾಯಿ ಅನುದಾನ ಸಿಕ್ಕಿದ ಹಾಗಾದ್ರೆ ಜಾತ್ರೆಗೆ ಅನುದಾನ ಸಿಕ್ಕಿದ. ಅದು ಎರಾಬಿರಿಯಾಗಿ ಉಪಯೋಗ ಮಾಡ್ತಾ ಇದಾರೆ. ಒಂದಕ್ಕೆ ಡಬಲ್ ಖರ್ಚು ಹಾಕಿ ತೆಗಿತಾ ಇದಾರೆ. ಇದಕ್ಕೆ ಒಪ್ಪದೆ CO ಅವರು ತಮ್ಮನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾರೆ ಆಲ್ರೆಡಿ. ಜಾತ್ರೆ ಮಧ್ಯದಲ್ಲಿ ಇನ್ನೊಂದು 5 ಡೇಸ್ ಬ್ಯಾಕ್ ಈ ರೀತಿ ಆಗಿದೆ. ಅದೇನ್ ರಮೇಶ್ ಜಾರಕಿಹೊಳಿ ಅವರ ಕ್ಷೇತ್ರಕ್ಕೆ 10 ಕೋಟಿ ರೂಪಾಯಿ ಜಾತ್ರೆಗೆ ಕೊಟ್ಟಿದಾರಲ್ಲ ಸರ್ ಸಿದ್ದರಾಮಯ್ಯನವರು? ಹೌದು, ಜಾತ್ರೆಯ ಸಲುವಾಗಿ ಒಂದು ಹೆಚ್ಚಿನ ಅನುದಾನವನ್ನ ಸಿದ್ದರಾಮಯ್ಯ ಅವರು ಮುನ್ಸಿಪಲ್ ಕಾರ್ಪೊರೇಷನ್ಗೆ ಕೊಟ್ಟಿದ್ದಾರೆ. ಓಕೆ. ಥ್ಯಾಂಕ್ ಯು ಮಹಾಂತೇಶ್ ಅವರ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಸೊ ಇದನ್ನೇ ಹೇಳಿದ್ದು, ನಗರಸಭೆ ಆಯುಕ್ತರಿಗೆ ಇನ್ ಕೇಸ್ ಈಗ ಯಾರು ಇನ್ಚಾರ್ಜ್ ಅಂತಿದ್ದಾರೆ ಅವ್ರಿಗೇನಾದರೂ ಇಲ್ಲ ನಾನು ರಮೇಶ್ ಜಾರಕಿಹೊಳಿ ಅವರಿಗೆ ತುಂಬ ಬೇಕಾದವನು ಅಂತಿದ್ರೆ ರಿಸೈನ್ ಮಾಡಿಬಿಟ್ಟು ಬೇಕಾದರೆ ಹೋಗಿ ಚಾಕ್ರಿ ಮಾಡ್ಬೋದು. ರಮೇಶ್ ಜಾರಕಿಹೊಳಿ ಮನೆಯಲ್ಲಿ ಇಲ್ಲ ಅವರ ಫ್ಯಾಕ್ಟ್ರಿಯಲ್ಲಿ ಕೆಲಸ ಇರುತ್ತೆ, ಬೇಜಾನ್ ಕೆಲಸ ಇರುತ್ತೆ. ಏನಾದರೂ ಯಾವುದಾದ್ರೂ ಒಂದು ಸಂಬಳ ಕೊಡ್ತಾರೆ. ರಮೇಶ್ ಜಾರಕಿಹೊಳಿ ಸಾಹುಕಾರ ಅಂತ ಬೇರೆ ಹೆಸರಿದೆ, ಏನು ದುಡ್ಡು ಕಾಸಿಗೆ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಹೋಗಿ ಚಾಕ್ರಿ ಮಾಡ್ಬೋದು. ಗೌರ್ಮೆಂಟ್ ಕೆಲಸದಲ್ಲಿದ್ದು 10 ವರ್ಷದ ಬಳಿಕ ನಡೀತಾ ಇರುವಂತಹ ಜಾತ್ರೆ ಅಂತ ಹೇಳಿದ್ರು ಮಹಾಂತೇಶ್ ಅವರು. ಸೊ ಸಹಜವಾಗಿ ಜೊತೆಗೆ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ರಮೇಶ್ ಜಾರಕಿಹೊಳಿ ಕ್ಷೇತ್ರಕ್ಕೆ. ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ 10 ಕೋಟಿ ರೂಪಾಯಿ. ದೇವಸ್ಥಾನದ ಸಮಿತಿ, ಮುಜರಾ ಇಲಾಖೆ, C ಕೆಟಗರಿ ದೇವಸ್ಥಾನ 10 ಕೋಟಿ ಏನು ಸಣ್ಣ ಅಮೌಂಟ್ ಅಲ್ಲ. ಈಗ ಅವರೇ ಹೇಳಿದ ಪ್ರಕಾರ 4 ದಿನಗಳ ಹಿಂದೆ ಇದ್ದಂತಹ ನಗರಸಭೆ ಆಯುಕ್ತರು ಇವರ ಕ್ವಾಟ್ಲೆ ತಡ್ಕೊಳಕ್ಕಾಗದೆ 1ಕ್ಕೆ 2 ಬಿಲ್ಲು, ಡಬಲ್ ಬಿಲ್ ಹಾಕಿದ್ದನ್ನು ನೋಡಿ ಅವರು ಟ್ರಾನ್ಸ್ಫರ್ ತಗೊಂಡು ಬೇರೆ ಕಡೆ ಹೋಗಿದ್ದಾರೆ. ಈಗ ರೆವಿನ್ಯೂ ಆಫೀಸರನ್ನು ಪ್ರಭಾರ ಹೊಸ ಆಯುಕ್ತರು ಬರೋವರೆಗೆ ನೀವು ನೋಡ್ಕೊಳ್ಳಿ ಅಂಥೇಳಿ ಬಿಟ್ಟಿದ್ದಾರೆ. ಬಟ್ ರಮೇಶ್ ಜಾರಕಿಹೊಳಿ ಎಲ್ಲ ಕಡೆ ಈಗ ಜಾತ್ರಾ ಮಹೋತ್ಸವಕ್ಕೆ ಪೋಸ್ಟರ್ ಹಾಕೋದು ಅಂತ ಹೇಳಿದ್ರೆ ದೇವಸ್ಥಾನದ ಆಡಳಿತ ಮಂಡಳಿಯ ಹೆಸರಿರ್ಬೇಕು, ಯಾರು ಇಡ್ತಾರೆ ಅಂಥೇಳಿ. ಅದಿಲ್ಲ. ರಮೇಶ್ ಜಾರಕಿಹೊಳಿ ಮಕ್ಕಳು, ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ ಮಕ್ಕಳನ್ನು ಮುಂದೆ ಬಿಡಬೇಕಲ್ಲ. ದುಡ್ಡು ಸರ್ಕಾರದ್ದು, ದೇವಸ್ಥಾನ ಸರ್ಕಾರದ ವ್ಯಾಪ್ತಿಗೆ ಬರುವಂಥದ್ದು, ಆಡಳಿತ ನಡೆಸುವಂಥವ್ರು ಸರ್ಕಾರದವರು. ಬಟ್ ಬಿಲ್ಡಪ್ ಮಾತ್ರ ಜಾರಕಿಹೊಳಿ ಫ್ಯಾಮಿಲಿಗೆ. ಇನ್ನು ಅಲ್ಲಿ ಮಾತಾಡೋಂಗಿಲ್ಲ, ಬಿಡೋಂಗಿಲ್ಲ. ಪ್ರತಿಭಟನೆ ಮಾಡಬೇಕು. ಎಷ್ಟಂತ ಪ್ರತಿಭಟನೆ ಮಾಡ್ತಾರೆ. ಯಾರಾದರೂ ಆ್ಯಕ್ಷನ್, ಈಗ ಅವರೇ ಹೇಳಿದ ಪ್ರಕಾರ ಆಫ್ ದಿ ರೆಕಾರ್ಡ್ ಖಾಸಗಿಯಾಗಿ ಮಾತಾಡಬೇಕಾದ್ರೆ ಅಸಹಾಯಕರಾಗಿ ನಿಂತರೆ ಅಧಿಕಾರಿಗಳೇ, ಅದು ಕೂಡ ಕೈಯಲ್ಲಿ ಅಧಿಕಾರ ಇರ್ತಕ್ಕಂಥ ಅಧಿಕಾರಿಗಳು, ಏನು SDA FDA ಲೆವೆಲ್ಲ, ಎಲ್ಲ KS ಲೆವೆಲ್ ಅಧಿಕಾರಿಗಳು, IAS ಲೆವೆಲ್ ಅಧಿಕಾರಿಗಳು, ಅವರೇ ಕ್ರಮಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ಅಂದಮೇಲೆ 4 ದಿವಸ ಅವ್ರಿಗೆ ಗೊತ್ತಿರುತ್ತೆ 4 ದಿವಸ ಪ್ರತಿಭಟನೆ ಮಾಡ್ತಾರೆ, ಆಮೇಲೆ ಬಿಡ್ತಾರೆ. ಜಾರಕಿಹೊಳಿ ವಿರುದ್ಧ ಅವರನ್ನ ಎದುರಾಕೊಂಡು ಉಳಿದವರುಂಟೆ ಈ ಭೂಮಂಡಲದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.